ಆದ್ದರಿಂದ ಎಲ್ಲರಿಗೂ ಸಹ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲರೂ ಈ ಸ್ತೋತ್ರಗಳನ್ನು ಪಠನ ಮಾಡಬೇಕು. ಮತ್ತು ಮಕ್ಕಳಿಗೂ ಸಹ ಮನೆಗಳಲ್ಲೂ ಮಕ್ಕಳಿಗೂ ಇಂತಹ ಒಂದು ವಿಶೇಷವಾದ ಸ್ತೋತ್ರಗಳನ್ನು ಪ್ರತಿಯೊಬ್ಬರೂ ಸಹ ಹೇಳಿಕೊಡಬೇಕು. ಈ ರೀತಿಯಾಗಿ ಮಾಡುವುದರಿಂದ ಅವರಿಗೆ ನಾವು ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಿದ ಹಾಗೆ ಆಗುತ್ತೆ. ಆದ್ದರಿಂದ ಮನುಷ್ಯನಿಗೆ ಜೀವನದಲ್ಲಿ ಇಂತಹ ಒಂದು ಭಗವದಾರಾಧನೆ, ಇಂತಹ ಈ ಸ್ತೋತ್ರಗಳನ್ನು ಪಠನ ಮಾಡುವುದು ಅಂತಂದರೆ ಅದು ಸಹ ಒಂದು ಭಗವಂತನ ಆರಾಧನೆ. ಭಗವದಾರಾಧನೆಗೆ ಅನೇಕ ವಿಧವಾದಂತಹ ಮಾರ್ಗಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹೋಮ ಮಾಡುವುದು, ವಿಗ್ರಹಾರಾಧನೆ ಮಾಡುವುದು, ತೀರ್ಥಕ್ಷೇತ್ರಗಳಲ್ಲಿ ಯಾತ್ರೆ ಮಾಡುವುದು, ಪುರಾಣಗಳನ್ನು ಪಠನ ಮಾಡುವುದು, ಭಜನೆ ಮಾಡುವುದು, ಜಪವನ್ನು ಮಾಡುವುದು, ಧ್ಯಾನ ಮಾಡುವುದು, ಹೀಗೆ ಅನೇಕ ವಿಧವಾದಂತಹ ಮಾರ್ಗಗಳನ್ನು ಹೇಳಿದ್ದಾರೆ. ಅಂತಹ ಮಾರ್ಗಗಳಲ್ಲಿ ಸ್ತೋತ್ರಗಳನ್ನು ಪಠನ ಮಾಡುವುದು ಅನ್ನೋದು ಒಂದು ಉತ್ಕೃಷ್ಟವಾದಂತಹ, ಒಂದು ವಿಶಿಷ್ಟವಾದಂತಹ ಒಂದು ಮಾರ್ಗವಾಗಿದೆ. ಆದ್ದರಿಂದ ಇಂತಹ ಸ್ತೋತ್ರಗಳನ್ನು ಪಠನ ಮಾಡಿ ಅದರ ಅರ್ಥವನ್ನು ಸಹ ಕೆಲವು ಸ್ತೋತ್ರಗಳ ಅರ್ಥ ತುಂಬ ಗಂಭೀರವಾಗಿರುತ್ತೆ. ಅದನ್ನು ತಿಳ್ಕೊಳ್ಬೇಕು ಅಂತಂದರೆ ತುಂಬ ವಿಷಯಗಳನ್ನು ತಿಳ್ಕೊಂಡ್ರೆ ಮಾತ್ರ ಅದನ್ನು ನಾವು ತಿಳ್ಕೊಳ್ಳಿಕ್ಕಾಗುತ್ತೆ. ಉದಾಹರಣೆಗೆ ಸೌಂದರ್ಯಲಹರಿಯಲ್ಲೇ ಕೆಲವು ಶ್ಲೋಕಗಳ ಅರ್ಥವನ್ನು ಹೇಳಬೇಕು ಅಂತಂದರೆ ಅದಕ್ಕೆ ಅನೇಕ ವಿಧವಾದಂತಹ ವಿಷಯಗಳನ್ನು ಹೇಳಬೇಕಾಗಿರುತ್ತೆ. ಸಾಮಾನ್ಯವಾಗಿ ಹೇಳೋಕ್ಕಾಗುವುದಿಲ್ಲ. ತುಂಬ ಅಂದರೆ ಅನೇಕ ವಿಧವಾದಂತಹ ತಂತ್ರಗಳಲ್ಲಿ, ಮಂತ್ರಶಾಸ್ತ್ರಗಳಲ್ಲಿ ಇರತಕ್ಕಂತಹ ಅನೇಕ ವಿಷಯಗಳನ್ನು ಶಂಕರರು ಒಂದೇ ಒಂದು ಶ್ಲೋಕದಲ್ಲಿ ಸಂಪೂರ್ಣವಾಗಿ ರಚನೆ ಮಾಡಿ ಇಟ್ಟಿದ್ದಾರೆ. ಆ ರೀತಿಯಾದಂತಹ ಶ್ಲೋಕಗಳು ಕೆಲವಿವೆ. ಆದರೆ ಅದರ ಅರ್ಥವನ್ನು ಸಹ ಸ್ವಲ್ಪ ಅನುಸಂಧಾನ ಮಾಡಿಕೊಂಡು ಆಯಾ ಸ್ತೋತ್ರಗಳನ್ನು ಪಠನ ಮಾಡುವುದರಿಂದ ವಿಶೇಷವಾಗಿ ಆ ಭಗವಂತನ ಒಂದು ಅನುಗ್ರಹವು ನಮಗೆ ಪ್ರಾಪ್ತವಾಗುತ್ತೆ. ಇಲ್ಲಿ ಶಂಕರರು ಒಂದು ಕಡೆ ಭಗವಂತನ ಸ್ತುತಿ ಮಾಡ್ತಾನೆ, ಇನ್ನೊಂದು ಕಡೆ ಭಗವಂತನ ತತ್ವವನ್ನೂ ಉಪದೇಶ ಮಾಡಿದ್ದಾರೆ. ನಾವು ಯಾವ ರೀತಿಯಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ವಿಷಯಗಳನ್ನು ಸಹ ಅವುಗಳಲ್ಲಿ, ಆ ಸ್ತೋತ್ರಗಳಲ್ಲಿ ಹೇಳಿದ್ದಾರೆ. ಅದರಿಂದಲೇ ಈ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರದಲ್ಲೇ ಒಂದು ಕಡೆ ಒಂದು ನಾಮ ಬರುತ್ತೆ. ಏನು? ಕಾಮನೈಕತಾನ ಹೃದ್ದುರಾಪ ತೇ ನಮಃ ಶಿವಾಯ ಅನ್ನುವಂತಹ ಒಂದು ನಾಮ ಬರುತ್ತೆ. ಕಾಮನೈಕತಾನ ಹೃತ್. ಕಾಮನ ಅಂತಂದರೆ ಆಸೆಗಳು, ವಿಪರೀತವಾದಂತಹ ಆಸೆಗಳು, ದುರಾಸೆಗಳು. ಅದು ಬೇಕು, ಇದು ಬೇಕು, ಏನೇನು ನೋಡ್ತೀವೋ ಅದೆಲ್ಲ ನನಗೆ ಅದು ಬೇಕು, ಇದು ಬೇಕು ಅಂತ ಅನಿಸ್ತಾ ಇರುತ್ತೆ ಕೆಲವರಿಗೆ. ಈ ರೀತಿಯಾಗಿ ಯಾರ ಮನಸ್ಸಿನಲ್ಲಿ ಸುಮ್ಮನೆ ಅದು ಯಾವುದನ್ನು ನೋಡಿದರೂ ಅದು ನನಗೆ ಬೇಕು, ಇದು ನನಗೆ ಬೇಕು ಅಂತೆಲ್ಲ ಆಸೆಗಳು ಒಂದಾದ ಮೇಲೆ ಒಂದು ಬರ್ತಾನೇ ಇರುತ್ತೋ ಅಂತಹ ಹೃತ್ ಕಾಮನೈಕತಾನ. ಏಕತಾನ ಅಂತಂದ್ರೇನು? ಅದರಲ್ಲೇ ಆಸಕ್ತನಾಗಿರುವುದು. ಕಾಮನೆಗಳು ಎಷ್ಟೊತ್ತಿಗೂ ನನಗೆ ಅದು ಬೇಕು, ಇದು ಬೇಕು, ಕಂಡಿದ್ದೆಲ್ಲ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ ಕಂಡಿದ್ದನ್ನೆಲ್ಲ ಯಾರು ಮನಸ್ಸಿನಲ್ಲಿ ಯಾವಾಗಲೂ ಬಯಸ್ತಾ ಇರ್ತಾರೋ, ಅಂತಹ ಒಂದು ಮನಸ್ಸಿನಲ್ಲಿ ಯಾವಾಗಲೂ ನನಗೆ ಅದು ಬೇಕು, ಇದು ಬೇಕು ಅಂತ ಬಯಸ್ತಾ ಇರ್ತಾರೋ ಅಂಥವರಿಗೆ ಭಗವಂತ ಸಿಕ್ಕುವುದಿಲ್ಲ. ಅಂಥವರಿಂದ ಪಡೆಯಲು ದುರ್ಲಭನಾಗಿರ್ತಕ್ಕಂಥವನು ಅಂತ ಆ ಮಾತಿನ ಅರ್ಥ. ಕಾಮನೈಕತಾನ ಹೃತ್ ಅಂದರೆ ಹೃದಯ, ಮನಸ್ಸು. ಆ ಮನಸ್ಸಿನಲ್ಲಿ ವಿಪರೀತವಾದಂತಹ ಬಯಕೆಗಳಿದ್ದರೆ ಅಂತಹ ಒಬ್ಬ ವ್ಯಕ್ತಿಯಿಂದ ಭಗವಂತನನ್ನು ಪಡೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಭಗವಂತನನ್ನು ಪಡೀಬೇಕು, ಭಗವಂತನ ಅನುಗ್ರಹಕ್ಕೆ ಪೂರ್ಣವಾಗಿ ನಾವು ಪಾತ್ರರಾಗಬೇಕು ಅಂತಂದರೆ ಈ ಬೇರೆ ಬೇರೆ ರೀತಿಯಾದಂಥ ಸಾಂಸಾರಿಕವಾದ ದುರಾಸೆಗಳನ್ನೆಲ್ಲ ನಾವು ಬಿಡ್ತಾ ಬರಬೇಕು. ಒಂದೊಂದಾಗಿ ಬಿಡ್ತಾ ನಾವು ಬಂದರೆ ಆಗ ಭಗವಂತನಿಗೆ ನಾವು ತುಂಬ ಹತ್ತಿರಕ್ಕೆ ಹೋಗ್ಬೋದು. ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರ ಆಗಲಿಕ್ಕೆ ಸಾಧ್ಯವಾಗುತ್ತೆ. ನಮಗೆಲ್ಲ ವಿಧವಂತಹ ಕಾಮನೆಗಳನ್ನು ಬಿಟ್ಟು ಪರಿಪೂರ್ಣವಾಗಿ ಭಗವಂತನಲ್ಲೇ ನಮ್ಮ ಮನಸ್ಸನ್ನಿಟ್ಟರೆ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳುವುದೇ ನಮ್ಮ ಲಕ್ಷ್ಯ ಅನ್ನುವಂತಹ ಭಾವನೆಯಲ್ಲಿದ್ದರೆ ಆಗ ನಾವು ಪ್ರಾಪಂಚಿಕವಾದ ಯಾವ ವಿಷಯವನ್ನು ಬಯಸಬೇಕಾಗಿಯೇ ಇಲ್ಲ. ನಾವು ಯಾವುದನ್ನು ಬಯಸ್ತೀವೋ ಅದು ಬೇಕು, ಇದು ಬೇಕು ಅಂತೆಲ್ಲ ಬಯಸ್ತೀವೋ ಅದೆಲ್ಲವುದನ್ನು ಬಿಟ್ಟು ನನಗೆ ಭಗವಂತನ ಅನುಗ್ರಹ ಬೇಕು ಅಂತ ಬಯಸಿದರೆ ನಾವು ಕೇಳಿದ್ದಕ್ಕಿಂತ ಜಾಸ್ತಿಯೇ ಭಗವಂತ ಕೊಡ್ತಾನೆ. ನಾವು ಇದು ಬೇಕು ಅದು ಬೇಕು ಅಂತೆಲ್ಲ ಏನೇನು ಬಯಸ್ತೀವೋ ಅದೆಲ್ಲವುದಕ್ಕಿಂತಲೂ ಜಾಸ್ತಿಯೇ ಭಗವಂತ ನಮಗೆ ಕೊಡ್ತಾನೆ. ಯಾಕಂದರೆ ಈಗ ಮನುಷ್ಯ ಭಗವಂತನ ಹತ್ರ ಏನೇನು ಕೇಳ್ತಿರ್ತಾನೋ ಅದೆಲ್ಲವುದೂ ಸಹ ವಾಸ್ತವವಾಗಿ ಅವನಿಗೆ ಬೇಕೇ ಬೇಕು ಅಂತಿಲ್ಲ. ಮನುಷ್ಯನಲ್ಲಿರುವಂಥ ದುರಾಸೆಯಿಂದ ಏನೇನೋ ಕೇಳ್ತಿರ್ತಾನೆ, ಅದು ಬೇಕು, ಇದು ಬೇಕು, ಅದು ಬೇಕು ಅಂತೆಲ್ಲ ಕೇಳ್ತಾನೆ. ವಾಸ್ತವವಾಗಿ ಅದರ ಅವಶ್ಯಕತೆ ನಿಜವಾಗಲೂ ಅದು ಇದ್ದರೆ ಇವನು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇನಿರುವುದಿಲ್ಲ. ಸುಮ್ಮನೆ ಅದು ಬೇಕು, ಇದು ಬೇಕು ಅಂತ ಏನೇನೋ ಕೇಳ್ತಿರ್ತಾನೆ. ಅದೆಲ್ಲವುದು ಇದ್ದರೆ ಮಾತ್ರ ಇವನಿಗೆ ಇವನ ಜೀವನ ನಡೆಸೋಕ್ಕಾಗುತ್ತೆ ಅಂತೇನಿಲ್ಲ. ಉದಾಹರಣೆಗೆ ಅದು ಹೇಗಿರುತ್ತೆ ಅಂದರೆ, ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂದರೆ, ಚಿಕ್ಕ ಮಕ್ಕಳಿರ್ತಾರೆ. ಚಿಕ್ಕ ಮಕ್ಕಳನ್ನು ಒಂದು ಸಲ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದರೆ, ಅಂಗಡಿಗೆ ಎಲ್ಲಾದರೂ ಕರ್ಕೊಂಡು ಹೋದರೆ ಆ ಅಂಗಡಿಯಲ್ಲಿ ಏನೇನು ಕಾಣುತ್ತೋ ಅದೆಲ್ಲದನ್ನು ಕೇಳ್ತಿರ್ತಾರೆ ಮಕ್ಕಳು. ಅದು ಬೇಕು, ಇದು ಬೇಕು, ಅದು ಕೊಡಿಸು, ಇದು ಕೊಡಿಸು ಅಂತ ತಂದೆ ತಾಯಿಗಳ ಹತ್ರ ಕೇಳ್ತಿರ್ತಾರೆ. ಹಾಗಂತೇಳಿ ಅವ್ರು ಕೇಳಿದ್ದನ್ನೆಲ್ಲ ಕೊಡಿಸ್ಬಿಟ್ರೆ ಅವರಿಗೆ ಅಷ್ಟು ತಿಳುವಳಿಕೆ ಇರುವುದಿಲ್ಲ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋ ತಿಳುವಳಿಕೆ ಇರಲ್ಲ. ಹಾಗಾಗಿ ಯಾವುದನ್ನು ನೋಡ್ತಾರೋ ಅದೆಲ್ಲವುದನ್ನು ಬೇಕು ಅಂತ ಕೇಳ್ತಾ ಇರ್ತಾರೆ ಮಕ್ಕಳು. ಆದರೆ
ಹಾಗಂಥೇಳಿ ಅವ್ರು ಕೇಳಿದ್ದನ್ನೆಲ್ಲ ಕೊಟ್ಬಿಟ್ರೆ ಏನಾಗುತ್ತೆ, ಅದರಿಂದ ನಾವೇ ಅವರಿಗೆ ತೊಂದರೆ ಮಾಡಿದ ಹಾಗಾಗುತ್ತೆ. ಆಗ ನಾವೇನು ಮಾಡಬೇಕು, ಅವರಿಗೆ ತಿಳುವಳಿಕೆ ಇಲ್ಲವಾದ್ರಿಂದ ಅವ್ರು ಹಾಗೆ ಕೇಳ್ತಾರೆ, ಆದರೆ ನಮಗೆ ತಿಳುವಳಿಕೆ ಇದೆ, ದೊಡ್ಡವರಿಗೆ ತಿಳುವಳಿಕೆ ಇದೆ. ಹಾಗಾಗಿ ದೊಡ್ಡವರು ಏನು ಮಾಡಬೇಕು ಅಂದರೆ, ಅವರು ಕೇಳಿದ್ದನ್ನೆಲ್ಲವುದನ್ನು ಕೊಡದೆ ಅವರಿಗೆ ಯಾವುದು ಅವಶ್ಯಕವೋ ಅದನ್ನು ನಾವು ಅವರಿಗೆ ಕೊಡಬೇಕು. ನಿಜವಾಗಲೂ ಅದರ ಅವಶ್ಯಕತೆ ಇದೆ ಅಂದರೆ ಖಂಡಿತವಾಗಿಯೂ ನಾವೇನಾದರೂ ಮಾಡಿ ಅದನ್ನು ನಾವು ಮಕ್ಕಳಿಗೆ ಕೊಡಿಸಲೇಬೇಕು. ಆ ಕೆಲಸವನ್ನು ತಂದೆ ತಾಯಿಗಳು ಖಂಡಿತ ಮಾಡ್ತಾರೆ. ಮಕ್ಕಳಿಗೆ ಯಾವುದು ಅವಶ್ಯಕವೋ ಅದನ್ನು ಏನಾದರೂ ಮಾಡಿ ಆದಷ್ಟು ಅವರು ಪ್ರಯತ್ನ ಮಾಡಿ ಅದನ್ನು ಮಕ್ಕಳಿಗೆ ಕೊಡುವಂತಹ ಕೆಲಸವನ್ನು ತಂದೆ ತಾಯಿಗಳು ಮಾಡೇ ಮಾಡ್ತಾರೆ. ಯಾಕಂದರೆ ಅದನ್ನು ಮಾಡುವುದರಲ್ಲೇ ತಂದೆ ತಾಯಿಗಳಿಗೆ ಸಂತೋಷ. ಮಕ್ಕಳಿಗೆ ನಿಜವಾಗಲೂ ಬೇಕಾದದ್ದನ್ನು ಎಷ್ಟು ಸಾಧ್ಯವಾಗುತ್ತೋ ಅದರೊಳಗೆ ಅವರ ಶಕ್ತಿ, ಅವರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಕ್ಕಳಿಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡೇ ಮಾಡ್ತಾರೆ. ಮಕ್ಕಳು ಕೇಳಿದ್ದನ್ನೆಲ್ಲವುದನ್ನು ತಂದೆ ತಾಯಿಗಳು ಮಕ್ಕಳಿಗೆ ಕೊಡದೇ ಇರ್ಬೋದು, ಆದರೆ ಮಕ್ಕಳಿಗೆ ನಿಜವಾಗಲೂ ಏನು ಬೇಕಾಗಿದೆಯೋ ಅದನ್ನು ಕೊಡಲಿಕ್ಕೆ ಅವರು ಸರ್ವಥಾ ಸ್ವಲ್ಪವೂ ಲೋಪವಿಲ್ಲದೆ ಖಂಡಿತವಾಗಿಯೂ ಪ್ರಯತ್ನ ಮಾಡ್ತಾರೆ. ಎಷ್ಟು ಇವರಿಂದ ಕೊಡಿಸಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕೊಡ್ತಾರೆ ಮಕ್ಕಳಿಗೆ ತಂದೆ ತಾಯಿಗಳು. ಆದ್ದರಿಂದ ಇಲ್ಲಿ ನಾವು ಏನೇನು ಕೇಳ್ತೀವಿ, ಈ ಮಕ್ಕಳು ತಂದೆ ತಾಯಿಗಳ ಹತ್ರ ಕೇಳಿದ ಹಾಗೆ ಭಕ್ತರು ದೇವರ ಹತ್ರ ಏನೇನೋ ಕೇಳ್ತಿರ್ತಾರೆ, ಅದು ಬೇಕು ಇದು ಬೇಕು ಏನೇನೋ ಕೇಳ್ತಿರ್ತಾರೆ. ಆದರೆ ಭಗವಂತನಿಗೆ ಗೊತ್ತಿದೆ ಯಾವುದು ಕೊಡಬೇಕು, ಯಾವ ಸಮಯದಲ್ಲಿ ಯಾವುದು ಕೊಡಬೇಕು ಅನ್ನೋ ಭಗವಂತನಿಗೆ ಗೊತ್ತಿದೆ. ಹಾಗಾಗಿ ಬೇರೆ ಇನ್ನೇನು ಕೇಳಬೇಕಾಗಿಲ್ಲ. ನಾವು ದೇವರ ಹತ್ರಕ್ಕೆ ಹೋಗಿ ಇಲ್ಲಿ ಕೇಳಿದ ಹಾಗೆ ಅಯಂದಾನ ಕಾಲಸ್ತು ಅಹಂದಾನ ಪಾತ್ರ ಅಂತ ಕೇಳಿದ ಹಾಗೆ ಆ ಭಗವಂತನಲ್ಲಿ ಅಚಂಚಲವಾದಂತಹ ಒಂದು ಭಕ್ತಿಯನ್ನು ನನಗೆ ಕೊಡು, ಅಂತಹ ಒಂದು ಸ್ಥಿತಿಯನ್ನು ನನಗೆ ಕೊಡು ಅಂತ ಕೇಳಿದರೆ ಸಾಕು. ಈಗಾಗಲೇ ಸ್ವಾಮಿಗಳು ಮಾತಾಡ್ತಾ ಆ ಒಂದು ಕಲ್ಯಾಣ ವೃಷ್ಟಿ ಸ್ತವದ 2ನೇ ಶ್ಲೋಕದ ಅರ್ಥವನ್ನು ಅವರು ಹೇಳಿದರು. ಆ 2ನೇ ಶ್ಲೋಕದ ಅರ್ಥದಲ್ಲಿ ಒಂದು ಸ್ಥಿತಿ, ನನಗೆ ಅಂತಹ ಒಂದು ಸ್ಥಿತಿಯನ್ನು ಕೊಡು ಅಂತ ಶಂಕರರು ಅಮ್ಮನವರನ್ನು ಕೇಳ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಅದರೊಳಗೆ ಬಂತು. ಆ ಒಂದು ಸ್ಥಿತಿಯನ್ನು ನಾವು ಕೇಳಿದ್ದೀವಿ ಅಂತಂದರೆ ಅಲ್ಲಿಗೆ ಎಲ್ಲವುದನ್ನು ಕೇಳಿದ ಹಾಗೆ ಆಗುತ್ತೆ. ಅದು ನಿಜವಾದಂತಹ ಒಬ್ಬ ಭಕ್ತನ ಒಂದು ಲಕ್ಷಣ. ಒಬ್ಬ ಭಕ್ತನಿಗೆ ಏನೇನು ಬೇಕು ಅನ್ನೋದೆಲ್ಲ ಭಗವಂತನಿಗೆ ಗೊತ್ತಿದೆ. ಇವನು ಕೇಳಿದ್ದಕ್ಕಿಂತ ಜಾಸ್ತಿನೇ ಭಗವಂತ ಭಕ್ತರಿಗೆ ಕೊಡ್ತಾನೆ. ಆದ್ದರಿಂದ ಇಂತಹ ಒಂದು ಯೋಗ್ಯತೆಯನ್ನು ನಾವು ಪಡ್ಕೊಂಡು, ಅಂದರೆ ಏನು ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ ಆ ಒಂದು ಮಾತು ಸ್ತೋತ್ರದಲ್ಲಿ ಇಂತಹ ಒಂದು ಮಾತನ್ನು ಶಂಕರರು ಹೇಳಿದ್ದಾರೆ. ಆ ಕಾಮನೈಕತಾನ ಹೃದ್ದುರಾಪ ಅನ್ನುವಂತಹ ಒಂದು ಶಬ್ದ ಇದೆ, ಅದು ಆ ಭಗವಂತನ ಒಂದು ಸ್ವಭಾವ. ಹಾಗಾಗಿ ಈ ಒಂದು ಶಬ್ದದಿಂದ ಒಂದು ಕಡೆ ಭಗವಂತನ ಸ್ತುತಿಯನ್ನೂ ಮಾಡಿದ್ದಾರೆ. ಕಾಮನೈಕತಾನ ಹೃದ್ದುರಾಪತೆ ನಮಃ ಶಿವಾಯ ಅನ್ನೋ ಮಾತು ಹೇಳಿದ್ರಿಂದ ಈಶ್ವರನ ಒಂದು ನಮಸ್ಕಾರವನ್ನು ಸ್ತುತಿಯನ್ನೂ ಸಹ ಮಾಡಿದಾಗಾಯಿತು. ಮತ್ತು ಈಶ್ವರನ ನಾವು ಪಡೆಯಬೇಕು ಅಂತಂದರೆ ಅದಕ್ಕೆ ಏನು ಅನುಷ್ಠಾನ ಮಾಡಬೇಕು, ಯಾವ ಕ್ರಮದಲ್ಲಿ ನಾವು ಹೋಗಬೇಕು ಅನ್ನೋದನ್ನೂ ಸಹ ಈ ಒಂದು ಮಾತಿನಲ್ಲಿ ವಿವರಣೆ ಮಾಡಿದ ಹಾಗೂ ಆಯಿತು. ಈ ರೀತಿಯಾಗಿ ಒಂದೊಂದು ಹೆಸರಿನಲ್ಲಿ, ಒಂದೊಂದು ನಾಮದಲ್ಲೂ, ಒಂದೊಂದು ಪದದಲ್ಲೂ ಸಹ ಶಂಕರರು ಅನೇಕ ವಿಧವಾದಂತಹ ವಿಷಯಗಳನ್ನು ಈ ಒಂದು ಸ್ತೋತ್ರ ಸಾಹಿತ್ಯದಲ್ಲಿ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಇಂತಹ ಉತ್ಕೃಷ್ಟವಾದ ಸ್ತೋತ್ರಗಳನ್ನು ಪಠನ ಮಾಡಿ ಪ್ರತಿಯೊಬ್ಬರೂ ಸಹ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಗುರುಗಳ ಈ 50ನೇ ವರ್ಷ ಸನ್ಯಾಸ ಸ್ವೀಕಾರದ 50ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಅನೇಕ ವಿಧವಾದಂತಹ ಕಾರ್ಯಕ್ರಮಗಳನ್ನು ಅನೇಕ ಶೃಂಗೇರಿಯಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ಸಹ ಮಾಡಲಾಗ್ತಾ ಇದೆ. ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಈ ಸ್ತೋತ್ರ ಪಠನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿಸಬೇಕು ಅನ್ನುವಂತಹ ಒಂದು ಉದ್ದೇಶ, ಒಂದು ಸಂಕಲ್ಪ ನಮಗೆ ಬಂದಿತ್ತು. ಮತ್ತು ಸ್ವಾಮಿಗಳು ಸಹ ವಿಶೇಷವಾಗಿ ನಮ್ಮ ಹತ್ತಿರಕ್ಕೆ ಬಂದಾಗ ಒಂದು ವಿಷಯವನ್ನು ಕೇಳಿದರು. ಈ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆಯೂ ಸಹ ಒಂದು ವಿಶೇಷವಾಗಿ ಒಂದು ಸ್ತೋತ್ರಗಳನ್ನು ಪಠನ ಮಾಡಿಸುವಂತಹ ಒಂದು ಸ್ತೋತ್ರದ ಅಭಿಯಾನವನ್ನು ಎಲ್ಲ ಕಡೆ ಮಾಡಿಸಬೇಕು, ಅದಕ್ಕೆ ಸ್ತೋತ್ರಗಳನ್ನು ಸೂಚನೆ ಮಾಡಬೇಕು ಎಂಬುದಾಗಿ ಸ್ವಾಮಿಗಳು ಕೇಳಿದರು. ಅದರಂತೆ ಈ ಒಂದು ಕಲ್ಯಾಣ ವೃಷ್ಟಿಸ್ತವ ಅನ್ನುವಂತಹ ಸ್ತೋತ್ರ, ಒಂದು ಅಮ್ಮನವರ ಸ್ತೋತ್ರ, ಒಂದು ವಿಷ್ಣುವಿನ ಸ್ತೋತ್ರ ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಒಂದು ಸ್ತೋತ್ರ, ಒಂದು ಶಿವನ ಸ್ತೋತ್ರ, ಈ ಮೂರೂ ಸ್ತೋತ್ರಗಳನ್ನು ಮಾಡಿಸಬೇಕು ಅನ್ನುವಂತಹ ಒಂದು ಯೋಚನೆ ನಮಗೆ ಬಂದಿತ್ತು. ಹಾಗಾಗಿ ಒಂದು ಅಮ್ಮನವರ ಸ್ತೋತ್ರಗಳಲ್ಲೂ ಪ್ರತಿಯೊಂದು ಸ್ತೋತ್ರವೂ ತುಂಬ ವಿಶಿಷ್ಟವಾದದ್ದೇ, ಆದರೆ ಆ ಎಲ್ಲ ಸ್ತೋತ್ರಗಳಲ್ಲೂ ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಸ್ತೋತ್ರ ಈ ಒಂದು ಕಲ್ಯಾಣ ವೃಷ್ಟಿಸ್ತವ ಆಗಿದೆ. ಹಾಗಾಗಿ ಇಂತಹ ಒಂದು ಈ ಒಂದು ಸ್ತೋತ್ರ ಮತ್ತು ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಅದೂ ಸಹ ಅತ್ಯಂತ ವಿಶಿಷ್ಟವಾದಂತಹ ಒಂದು ಸ್ತೋತ್ರ. ಪ್ರತಿಯೊಂದು ಶ್ಲೋಕದಲ್ಲೂ ಶಂಕರರು ಇದು ಪ್ರಾರ್ಥನೆ ಮಾಡುವಾಗ ಅನೇಕ ಶ್ಲೋಕಗಳಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಈ ಸಂಸಾರ ಅನ್ನುವುದು ಎಷ್ಟು ದುಃಖಕರವಾಗಿದೆ, ಇಂತಹ ಒಂದು ದುಃಖಕರವಾದ ಸಂಸಾರದಿಂದ ನನ್ನನ್ನು ಕಾಪಾಡು, ನನಗೆ ಒಂದು ಅವಲಂಬನೆಯನ್ನು ಕೊಟ್ಟು ನನ್ನನ್ನು ಕಾಪಾಡು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡಿ ತೋರಿಸ್ತಾರೆ. ನಾವು ಭಗವಂತನ ಹತ್ರ ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಅವರೇ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ.
ಹಾಗೆ ಈ ಶಿವಪಂಚಾಕ್ಷರಿ ನಕ್ಷತ್ರ ಮಾಲಾ ಸ್ತೋತ್ರ ಇದರ ಒಂದು ವೈಶಿಷ್ಟ್ಯ ಏನು ಅಂತಂದರೆ ಒಂದು ಸಲ ಅಷ್ಟು ಸ್ತೋತ್ರವನ್ನು ಪಠನ ಮಾಡಿ ಆಯಿತು ಅಂತಂದರೆ